ರೀ ಜಾನಕಿ ಏನ್ರಿ ಆಕಾಶನೇ ತಲೆ ಮೇಲೆ ಕಳಕ್ ಬಿದ್ದೋರ್ ತರ ಕೂತಿದ್ದೀರಾ? ಏನಿಲ್ಲ, ದಿವ್ಯಾನು ಮದುವೆ ಮಾಡ್ಕೊಂಡು ಹೊರಟೋದ್ಲು. ಅವಳಾರು ಇದ್ದಿದ್ರೆ ಒಂದು ಸ್ವಲ್ಪ ಗಲಾಟೆ ಇರೋದು. ಮನೆಯೆಲ್ಲ ಬಣ ಬಣ ಅಂತ ಇದೆ. ಯಾಕೆ ಸುಳ್ಳು ಹೇಳ್ತೀರಾ? ಏನ್ ಸುಳ್ಳು? ನಿಮ್ ದುಃಖಕ್ಕೆ ಕಾರಣ ಏನು ಅಂತ ಊರೊಳಗೆ ಕಾಲಿಡ್ತಿದ್ದಾಗೆ ವಿಷಯ ಗೊತ್ತಾಯ್ತು. ಅಂದ್ರೆ ನೀನ್ ಹೇಳ್ತಿರೋದು ಕಿರಣ ಕಾವ್ಯದ ವಿಚಾರ. ಜಾನಕಿ, ನೀನು ಅದನ್ನೆಲ್ಲ ನಂಬ್ತೀಯ? ಜನ ಹೇಳ್ತಾ ಇರೋದು ಸುಳ್ಳಲ್ಲ ಅಲ್ವಾ? ಹಿಂದೆ ಪ್ರತಿ ಸಲಿನೂ ನಾನು ನಿಮ್ಗೆ ಎಚ್ಚರಿಸ್ತಾ ಇದ್ದೆ. ಹಾಗೆಲ್ಲ ನಾನು ನಿಮ್ ಕಣ್ಣಿಗೆ ಕೆಟ್ಟೊಳ ಕಂಡಿರ್ಬೇಕಲ್ವಾ? ಹಾಗೇನಿಲ್ಲ. ಒಂದು ಮಾತನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಯಾವುದಕ್ಕೂ ಮಿತಿ ಅಂತಿರುತ್ತೆ. ಸೀತೆ ಲಕ್ಷ್ಮಣ ರೇಖೆ ದಾಟಿದ ಮೇಲೆ ರಾಮಾಯಣದಲ್ಲಿ ಅನಾಹುತಗಳು ಪ್ರಾರಂಭ ಆಗಿದ್ದು. ಜಾನಕಿ, ನಮ್ಮ ಕಾವ್ಯ ಕಿರಣ ಇಬ್ರು ಲಕ್ಷ್ಮಣ ರೇಖೆಯನ್ನ ದಾಟುವಂತ ಉದ್ದಟರಲ್ಲ ಕಣೆ. ಅವತ್ತಿನ ದಿನ ಕಿರಣ ಇಲ್ಲಿಲ್ದೆ ಹೋಗಿದ್ದಿದ್ರೆ ಕಾವ್ಯನ ಜೀವಕ್ಕೆ ಅಪಾಯ ಇತ್ತು, ಗೊತ್ತಾ? ನೋಡ್ರಿ, ಅದನ್ನ ನಾನ್ ನಂಬೋದು, ಆದ್ರೆ ಏನ್ ಪ್ರಯೋಜನ? ಜನರನ್ನ ನಂಬ್ಸಕ್ಕಾಗಲ್ಲ ರೀ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತ ಲೇವಡಿ ಮಾಡ್ತಾರ ಅಷ್ಟೇನೆ. ಜಾನಕಿ, ಕಾವ್ಯನ ಮನಸ್ಸಿಗೆ ನೋವಾಗುವಂತ ಮಾತು ಏನೂ ಆಡಬೇಡ. ನಾನೀಗಾಗಲೇ ಅವಳನ್ನ ಕರೆದು ಕಿವಿ ಮಾತು ಹೇಳಿದ್ದೀನಿ. ಕಿರಣನ್ ಜೊತೆ ಜಾಸ್ತಿ ಓಡಾಡಬೇಡ ಅಂತ ಅವಳಿಗೆ ಸ್ಪಷ್ಟವಾಗಿ ತಾಕೀತು ಮಾಡಿ ಹೇಳಿದ್ದೀನಿ. ಹೇಳಿದ್ದು ನಿಜಾನೇ ಇರಬಹುದು, ಆದ್ರೆ ತಡ ಆಯ್ತೇನೋ ಅಂತ ನನ್ನ ಭಾವನೆ. ಇಲ್ಲ, ಕಾವ್ಯ ನನ್ನ ಮಾತನ್ನ ಪಾಲಿಸ್ತಾಳೆ. ಸರಿ, ಈಗ ಮಾತೆಲ್ಲ ಬಿಡು. ದಿವ್ಯಾ ಪುಟ್ಟಿ ಹೇಗಿದ್ದಾಳೆ? ಆ ಮನೇಲಿ ಅವಳು ಸುಖವಾಗಿರ್ತಾಳೆ ಅಲ್ವಾ? ಖಂಡಿತ, ಅನುಮಾನವೇ ಬೇಡ. ಇಲ್ಲಿ ನಾವು ಕೆಟ್ಟ ದಿನ ಕೇಳ್ತಾ ಇರ್ಬೋದು, ಅಲ್ಲಿ ದಿವ್ಯಾ ಸಂತೋಷವಾಗಿದ್ದಾಳೆ. ಸದ್ಯ ಅವಳಾದ್ರೂ ಒಂದು ಒಳ್ಳೆ ಮನೆ ಸೇರಿದ್ಲಲ್ಲ, ಅದೊಂದೇ ಮನಸ್ಸಿಗೆ ಸಮಾಧಾನ. ಹಾಗಾದ್ರೆ ಈಗ ನಮ್ಮ ದಿವ್ಯಾ ಪುಟ್ಟಿ ಆ ಕೆಂಪೇಗೌಡನ ಮಹಾನಗರದಲ್ಲಿ ಏನ್ ಮಾಡ್ತಾ ಇರ್ಬೋದು ಅಂತ. ಅಯ್ಯ ಕುಲೋದ್ಧಾರಕ, ನನ್ನ ಶ್ರಾದ್ದಾಧಿಕಾರಿ ದಿವ್ಯ ಯಾಕೋ ಬೇಸರ ಮಾಡ್ಕೊಂಡು ಹಾಗಿದ್ದಾಳೆ. ಯಾಕೆ ಏನು ಅಂತ ಕೇಳಿದ್ಯಾ? ಹೌದಾ? ಯಾಕೆ ದಿವ್ಯಾ? ಅಮ್ಮ ಊರಿಗೆ ಹೋದ್ರು ಅಂತ ಬೇಜಾರ ನಿಂಗೆ? ಇಲ್ಲಪ್ಪ, ಹಾಗೇನೂ ಇಲ್ಲ. ನೀವಾಗೆ ಏನು ಕಲ್ಪನೆ ಮಾಡ್ಕೋಬೇಡಿ. ದಿವ್ಯಾ, ನಿನ್ನ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಿದ್ದೀನಿ. ನೀವಿನ್ನೂ ಕರ್ಕೊಂಡು ಹೋಗ್ತೀನಿ. ಸರಿ, ಹೋಗ್ಬಿಟ್ಟು ಬಾ ದಿವ್ಯಾ. ನನಗೂ ದೇವರು ದೇವಸ್ಥಾನ ಎಲ್ಲ ದೂರ ಆಗ್ತಾ ಬಂದಿತ್ತು. ಈ ಕಾಂಕ್ರೀಟ್ ಕಾಡಿನಲ್ಲಿ ನಾನು ಏಕಾಂಗಿನೇನೋ ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ಸೊಸೆ ಬಂದಮೇಲೆ ಸ್ವಲ್ಪ ನೆಮ್ಮದಿಯಾಗಿದ್ದೀನಿ. ವೆಹಿಕಲಿನ ಹೊಗೆ ವಾಸನೆ ಹೋಗಿ ಒಳ್ಳೆ ಊದಿನ ಕಡ್ಡಿ ಕರ್ಪುರದ ಪರಿಮಳ ಬರ್ತಾ ಇದೆ. ಬಾಮ್ಮ, ದೇವಸ್ಥಾನಕ್ಕೆ ಹೋಗಿ ಬರೋಣ. ರೀ, ನಿಮಗೆ ಕಾಫಿ ಬೇಕು ಅಂದರೆ ಫ್ಲಾಸ್ಕಲ್ಲಿದೆ, ಅದ್ಗೆಗೂ ಹೇಳ್ಬಿಡಿ. ನೀವೇನು ಯೋಚನೆ ಮಾಡಬೇಡಿ, ನಾನು ಬೇಗ ಬಂದ್ಬಿಡ್ತೀನಿ. ಆಯಿತು, ಏನು ಯೋಚನೆ ಇಲ್ಲ. ನೀನು ಮನೆ ಕೆಲಸ ಇರೋದೆ, ನೀನು ನಿಧಾನವಾಗಿ ದೇವರಿಗೆಲ್ಲ ಭಕ್ತಿಯನ್ನು ಕೊಟ್ಟು ಆಮೇಲೆ ವಾಪಸ್ ಬಾ. ಸರಿನಾ? ಹೋಗ್ಬಿಟ್ಟು ಬಾ ಇವಾಗ. ಭಕ್ತಿನೆಲ್ಲ ಕೊಟ್ಟು ನಿಧಾನಕ್ಕೆ ಬಾ. ಏನಕ್ಕ ಹಂಗಿಸ್ತಾ ಇದೀಯಾ? ಮತ್ತಿನ್ನೇನು, ನಿನ್ ಪೂರ್ತಿ ಜುಟ್ಟನ್ನ ನಿನ್ ಹೆಂಡತಿ ಕೈಗೆ ಕೊಟ್ಟಿರೋ ಹಾಗಿದೆ. ಹೆಂಡತಿಗಲ್ದಿ ಯಾರು ಕೇಳ್ಕೊಂಡು ಹೇಳು? ದಡ್ಡ ನೀನು.
ನನ್ನ ಸಂಸಾರ ಹೊಟ್ಟು ಚೂರಾದ್ಮೇಲೆ ನನಗೆ ಗೊತ್ತಾಯ್ತು ಈ ಗಂಡ ಹೆಂಡತಿ ಸಂಬಂಧ ಇಷ್ಟೇ ಅಂತ. ಅಂದ್ರೆ ಅದರರ್ಥ ಪ್ರೀತಿ ಜೊತೆ ಅವ್ರ ಮೇಲೆ ನಮ್ಮ ಹಿಡ್ತ ಕೂಡ ಇರಬೇಕು. ದಿವ್ಯಾ ನೋಡಕ್ಕೆ ಹಳ್ಳಿ ಮುಗ್ದೆ ಥರ ಇದ್ದಾಳೆ. ಈ ಮದ್ವೆಗೆ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು ಅಂತ ನಿನಗೆ ಗೊತ್ತಾ? ಏನಕ್ಕ ನೀನು ಹೇಳ್ತಾ ಇದೀಯಾ? ಇದೆಲ್ಲ ಆ ಸೋಮಶೇಖರಯ್ಯನ ಕುಮ್ಮಕ್ನಿಂದ ನಡೆದಿರೋದು. ದಿವ್ಯಾ ತನ್ನ ತಂಗಿ ಕಾವ್ಯಾಗ ಆಸ್ತಿ ಸಿಗ್ಬಾರ್ದು ಅಂತ ನಿನ್ನನ್ನು ಅವಸರದಲ್ಲಿ ಮದ್ವೆ ಆಗಿದ್ದಾಳೆ. ಹೌದಾ? ಹಾಗಾಗಿ ದಿವ್ಯಾ ನಿನ್ನ ಮಾತಿಗಿಂತಲೂ ಆ ಸೋಮಶೇಖರಯ್ಯನ ಮಾತಿಗೆ ಬೆಲೆ ಕೊಡ್ತಾ ಇರೋದು. ಅವ್ರು ದಿನಾ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಅದು ಗೊತ್ತಾ ನಿನಗೆ? ಸರಿ, ಹಾಗೆ ಇಟ್ಕೊಳ್ಳೋಣ. ಅದರಿಂದ ಲಾಭ ನಮಗೆ ತಾನೇ. ದಿವ್ಯಾಗ ಆಸ್ತಿ ಬಂದ್ರೆ ನಮಗೆ ಬಂದಂಗೆ. ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಆ ಸೋಮಶೇಖರಯ್ಯ ಬಿಡ್ಬೇಕಲ್ವೋ? ದಿವ್ಯಾ ಹೆಸರಲ್ಲಿ ಆಸ್ತಿ ನುಂಗಿ ನೀರು ಕುಡಿತಾನಷ್ಟೇ. ಹಾಗಂದ್ರೆ ಏನ್ ಮಾಡುವಂತೀಯ? ದಿವ್ಯಾ ಮೇಲೆ ನಿನ್ ಹಿಡ್ತಾನ್ ಸಾಧಿಸ್ಬೇಕು. ಇದು ಪಾಯಿಂಟ್ ನಂಬರ್ 1. ದಿವ್ಯಾ ಮತ್ತು ಸೋಮಶೇಖರಯ್ಯನ ಸಂಬಂಧನ ಕಟ್ ಮಾಡಬೇಕು. ಇದು ಪಾಯಿಂಟ್ ನಂಬರ್ 2. ಇನ್ನ ಪಾಯಿಂಟ್ ನಂಬರ್ 3. ಇದೆಲ್ಲ ಮಾಡಕ್ಕಾಗತ್ತಾ ಅಕ್ಕ? ಮಾಡ್ಲೇಬೇಕು ಕಣೋ. ಆಗ್ಲೇ ನನ್ನ ತಮ್ಮನ ಕನಸು ನನ್ಸಾಗೋದು. ಕೋರಮಂಗಲದಲ್ಲಿ ನಿಂದೆ ಮಲ್ಟಿನ್ಯಾಷನಲ್ ಡಿಸೈನರ್ ಆಫೀಸ್ ಓಪನ್ ಆಗುತ್ತೆ. ಅಕ್ಕ, ಈ ಐಡಿಯಾ ಓಕೆ ನನಗೆ. ನೀ ನನಗೆ ಅಕ್ಕ ಅಷ್ಟೇ ಅಲ್ಲ, ನನ್ನ ವೆಲ್ ವಿಷರ್ ಕೂಡ. ಹಿಂದೆ ನಿನ್ನ ವಿಚಾರದಲ್ಲಿ ನಾನು ಕೊಟ್ಟಿರೋ ಐಡಿಯಾ ಎಲ್ಲ ಓಕೆ ಆಗಿದೆ ತಾನೆ? ಇದು ಕೂಡ ಹಾಗೆ, ನೆನಪಿರ್ಲಿ. ಬರುವ ರೀತಿ ತೀರ ಇರದ ಬಾನಿಗೆ ತಾರೆ ತೇಲಿ ಬರುವ ರೀತಿ ತೀರ ಇರದ ಬಾನಿಗೆ ತೇಲಿ ಬಂದೆ ನೀನು ನನ್ನ ತೇಲಿ ಬಂದೆ ನೀನು ನನ್ನ ಮೇರೆ ಇರದ ಪ್ರೀತಿಗೆ ತಾರೆ ತೇಲಿ ಬರುವ ರೀತಿ ತೀರ ಇರದ ಪಾನಿಗೆ ನಲ್ಲೇ ನಿನ್ನ ಬೆಳಕಿನಲ್ಲಿ ಬಿಚ್ಚಿ ತನ್ನ ದಳಗಳ ನಲ್ಲೇ ನಿನ್ನ
ಬಿಚ್ಚಿ ತನ್ನ ದಳಗಳ ನಲ್ಲೆ ನಿನ್ನ ಬೆಳಕಿನಲ್ಲಿ ಬಿಚ್ಚಿ ತನ್ನ ದಳಗಳ ನಲಿಯಿತಲ್ಲೆ ಜೀವ ಹೇಗೆ ಸುತ್ತ ಚಲ್ಲಿ ಪರಿಮಳ ಸುತ್ತ ಚಲ್ಲಿ ಪರಿಮಳ ತಾರೆ ತೇರಿ ಬರುವ ರೀತಿ ತೀರ ಇರದ ಬಾನಿಗೆ ಶಾಂತಂ ಪಾಪಂ ಶಾಂತಂ ಪಾಪಂ. ಇದು ಅದಲ್ಲ, ಇದು ಹೇಗಾಯ್ತು ಗೊತ್ತಾ? ಶಾಂತಮ್ಮ ಪಾಪಣ್ಣ, ಶಾಂತಮ್ಮ ಪಾಪಣ್ಣ. ಕರುಣಾಕರ್ ಶೆಟ್ರೆ, ಊರಿನ ಜನಪ್ರತಿನಿಧಿಯಾಗಿ ನಾನು ಇದಕ್ಕೊಂದು ಏನಾದ್ರೂ ಪರಿಹಾರ ಕಂಡು ಹಿಡಿಯಲೇಬೇಕಲ್ಲ. ಇದು ಪ್ರೇಮ ಪ್ರಕರಣ ಅಲ್ವಾ? ಇದು ನಿಮ್ಮ ರಾಜಕೀಯ ವ್ಯಾಪ್ತಿಗೆ ಬರುವುದಿಲ್ವಾ ಅಂತ. ಈ ಪ್ರೇಮ ಪ್ರಕರಣಕ್ಕೆ ರಾಜಕೀಯ ಸ್ಪರ್ಶ ನೀಡಬೇಕಾಗತ್ತೆ. ಈ ಪ್ರೇಮ ರಾಜಕೀಯ ಬೇರೆ ಬೇರೆ ಅಲ್ವಾ? ಪ್ರೇಮದ ಅಂತಃಪುರದೊಳಗೆ ತಯಾರಾದ ರಾಜಕಾರಣಿಗಳ ಪಟ್ಟಿ ಕೊಡ್ಲಾ ನಿಮಗೆ? ಇದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಬಿಡಿ. ನೀವೀಗ ಏನ್ ಮಾಡಬೇಕು ಅಂತಂದ್ರೆ, ನಾನು ಮನಸ್ಸಲ್ಲಿದ್ದನ್ನ ನಿನಗೆ ಹೇಳಬಾರ್ದಾಗಿತ್ತು ಕಾವ್ಯ. ಯಾಕೆ? ಹೇಳಿದಕ್ಕೆ ತಾನೆ ಇಷ್ಟೆಲ್ಲ ಸಮಸ್ಯೆಗಳು ಶುರುವಾಗಿತ್ತು. ಅದನ್ನೇ ವಿಧಿ ಆಟ ಅನ್ನೋದು. ಕಿರಣ, ನಿನ್ನ ನೋಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಕಣೋ ನನಗೆ. ನಾನು ಅದಕ್ಕೆ ಹೊರತಲ್ಲ. ಆದ್ರೆ ನನ್ನಪ್ಪನೇ ನನಗೆ ನಿರ್ಬಂಧ ಹೇರಿದ್ರು. ನಮ್ಮನೇನಲ್ಲೂ ಅದೇ ಕತೆ. ಇದುವರೆಗೂ ನಾನು ಯಾವತ್ತೂ ನಮ್ಮ ಅಪ್ಪನ ಮಾತು ಮೀರ್ದೋಳಲ್ಲ. ನೀನು ಅಷ್ಟೇ, ನಿಮ್ಮ ಅಮ್ಮನ ಮಾತು ಯಾವತ್ತೂ ಮೀರ್ದೋನಲ್ಲ. ನನಗೂ ಏನು ಗೊತ್ತಾಗ್ತಾ ಇಲ್ಲ. ನನ್ನ ಮುಂದೆ ಬರೀ ಕತ್ಲೆ ಇದೆ. ಕತ್ಲು ನಾವ್ ಅನ್ಕೊಂಡ್ರೆ ಇದೆ, ಆದ್ರೆ ನಾವು ಮನ್ಸ್ ಮಾಡಿದ್ರೆ ಆ ಕತ್ಲಲ್ಲೇ ನಮಗೊಂದು ಪುಟ್ಟ ದಾರಿ ಕಾಣ್ಬೋದಲ್ವಾ? ಧೈರ್ಯ ಮಾಡ್ಬೋದು, ಆದ್ರೆ ಅಪ್ಪ ಅಮ್ಮಂದ ಇರೋ ಈ ಸ್ಥಿತಿಲಿ ಅದು ಬಣಧೈರ್ಯ ಅನ್ಸಲ್ವಾ? ಧೈರ್ಯ ನಮ್ಮ ಮುಂದೆ ಇರೋದು ಬರೀ ಧೈರ್ಯ ಮಾತ್ರ. ಹೇಗೆ ಅಂತ ಹೇಳು? ನೇರವಾದ ಮುಖಾಮುಖಿ. ಯಾರ ಜೊತೆ? ಹೇಗಿದೆ ನನ್ನ ಪ್ಲಾನ್? ಈ ಪ್ಲಾನ್ ಹಿಂದೆ ಇರೋ ತಲೆ ಕಾವಿಂದ ಅಂದ್ಮೇಲೆ ಅದು ಸೂಪರ್ ಸಕ್ಸಸ್. ಸರಿ, ಹಾಗಾದ್ರೆ ನೀನ್ ಹೋಗಿ ನಿನ್ ಸಿದ್ಧತೆ ಮಾಡು, ನಾನು ಹೋಗಿ ನನ್ ಸಿದ್ಧತೆ ಮಾಡ್ತೀನಿ. ಸರಿನಾ? ಬಾಯ್. ಕರುಣಾಕರ್ ಶೆಟ್ರೆ, ನಿಮ್ಮ ಕರ್ಣ ಪಿಶಾಚಿಯಿಂದ
ಆ ಸೋಮಶೇಖರ್ ಒಂದು ಲಿಂಕ್ ಕೊಡಿ. ಹಲೋ ಹಲೋ, ಇತ್ಲ ಕಡೆಯಿಂದ TP ಮೆಂಬರು ನಾರಾಯಣ ಸ್ವಾಮಿ ಮಾತಾಡೋದು. ನಾನು ಸೋಮಶೇಖರಯ್ಯ. ಆ ದೇವ್ರ ತಂದೆ ಅಂದ್ರೆ ಗಾಡ್ ಫಾದರ್ ಅಂದೆ. ನನ್ನನ್ನ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸಿದವರು ನಿಮ್ಮನ್ನ ಮರೆಯೋದುಂಟೆ? ನಿಮ್ಮನ್ನ ಮರೆತ್ರೆ ನರಕದಲ್ಲಿ ಕುದಿಯೋ ಎಣ್ಣೆಗೆ ಹಾಕ್ತಾನೆ ಆ ಯಮ. ಅಂದ್ರೆ ನೀನ್ ಸತ್ರ ನರಕಕ್ಕೆ ಹೋಗೋದು ಅನ್ನೋ ಅನುಮಾನವೇ ಬೇಡ. ನಾನು ಮಾತ್ರ ಅಲ್ಲ, 90% ರಾಜಕಾರಣಿಗಳು ಡೈರೆಕ್ಟ್ ಆಗಿ ಹೋಗಿ ಸೇರೋದೇ ಅಲ್ಲಿಗೆ. ವಿಷಯ ಏನಾಯ್ತು? ಹಣ್ಣು ಕಾಯ? ಕೊಳತ್ ಹಣ್ಣು. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಹಾಗಾದ್ರೆ ಇಷ್ಟ ಆಗಬೇಕು. ಆಯ್ತು ಬಿಡಿ, ಇದನ್ನು ನೀವು ಗುರುಕಾಣಿಕೆ ಅಂತ ಸ್ವೀಕರಿಸ್ಬೇಕು. ತಥಾಸ್ತು ಅಂದ. ತಥಾಸ್ತು ಅಂತ ಮಾತ್ರ ಹೇಳಿ, ಪರಿಸಮಾಪ್ತಿ ಅಂತನೋ ಶುಭಂ ಅಂತನೋ ಹೇಳ್ಬಿಡ್ಬೇಡಿ. ಯಾಕೆಂದ್ರೆ ನಾನು ಮಹತ್ವಾಕಾಂಕ್ಷೆ ಉಳ್ಳ ಮನುಷ್ಯ. ಗೊತ್ತಾಯ್ತು ಬಿಡಿ ನಾರಾಯಣ ಸ್ವಾಮಿಗಳ. ಮುಂದೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ನೀವು ನಿಲ್ಲೋರು, ನೀವು ಗೆಲ್ಲೋದಕ್ಕೆ ಕಾರ್ಯತಂತ್ರಗಳನ್ನ ನಾನು ಹೇಳ್ಕೊಡೋನು, ಅಷ್ಟೇ ತಾನೆ? ತಮಗ್ ಗೊತ್ತಾಗದೆ ಇರೋದು ಯಾವ್ದಿದೆ? ನಾವು ಸುಮ್ಮನೆ ಸು ಅಂದದನ್ನ ಸುಕ್ಕುನುಂಡೆ ಮಾಡ್ಕೊಡೋ ಚಾಣಾಕ್ಷರು ನೀವು. ಆ ಚಂದ್ರಗುಪ್ತ ಮೌರ್ಯನಿಗೆ ಚಾಣಕ್ಯ, ನಿಮಗೆ ನಾನು, ಅಷ್ಟೇ ತಾನೆ? ನನ್ನ ಕೆಲಸ ಯಾವಾಗ ಆಗತ್ತ ಅದು ಹೇಳಿ. ಆಗ್ಬಿಡುತ್ತೆ, ಈ ತಕ್ಷಣವೇ ಆಗ್ಬಿಡುತ್ತೆ. ಕರುಣಾಕರ್ ಶೆಟ್ರೆ ನೋಡಿ, ಈ ಕೂಡ್ಲೆ ಆ ಸದಾಶಿವಯನ್ನ ನಮ್ಮನೆಗೆ ಬರಕ್ ಹೇಳಿ. ಆಯ್ತಾಯ್ತು, ನಾನೆಲ್ಲ ಮಾಡ್ತೇನೆ. ಮೊದಲು ಆ ಕೆಲಸ ಮಾಡಿ. ಕರುಣಾಕರ ಶೆಟ್ರೆ ಹೇಳಿ ಸ್ವಾಮಿ. ಆ ದೊಡ್ಡ ಮನೆ ವಂಶಸ್ಥರ ಮಧ್ಯೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನಾವು ಸ್ವಲ್ಪ ಚಳಿ ಕಾಸ್ಕೊಂಡ್ಬಿಡೋಣ. ಚಳಿ ಕಾಯಿಸುವಾಗ ಜಾಗ್ರತೆ, ನಾನು ಸ್ವಲ್ಪ ಹುಷಾರಾಗಿ ಇರಬೇಕಾ?